ನೀವು ಆಡಿಯನ್ಸು ಎಲ್ಲರೂ ರಿಯಾಕ್ಷನ್ ಎಲ್ಲ ನೋಡಿದ್ರಲ್ವಾ? ಸುಮ್ಗೆ ನಾಟಕೀಯವಾಗಿ ಯಾರಿಗೂ ಬರಲ್ಲ. ನಾರ್ಮಲ್ ಆಗಿ ಬರುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ. ಆ ನ್ಯಾಚುರಲ್ ಆಗಿ ನಮ್ಮ ನೋಡಿದಂಥ ಪ್ರೇಕ್ಷಕರು ನೋಡಿದ್ದಾರೆ. ಸಿನಿಮಾ ಕೂಡ ನಾನೇ ಇವತ್ತು ಫಸ್ಟ್ ನೋಡಿದ್ದು. ಕಣ್ಣಲ್ಲಿ ನೀರು ಬಂತು ನನಗೆ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಆಗಿರುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ನಿರ್ಮಾಪಕರು, ನಿರ್ದೇಶಕರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇತ್ತೀಚೆಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ದೊಡ್ಡ ಸಿನಿಮಾಗೂ ಥಿಯೇಟ್ರಿಗೆ ಬರ್ತಾ ಇಲ್ಲ. ನಮಗೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನಮ್ಮ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 50 ಡೇಸ್ ಆಗುತ್ತೆ, 25 ಡೇಸ್ ಆಗುತ್ತೆ ಅಂತಿಲ್ಲ. ನಮ್ಮ ಚಿತ್ರತಂಡದ ಆಸೆ ಏನು ಅಂದರೆ, ನಾವು ಮಾಡಿರುವಂಥ ಒಂದು ಚಿತ್ರದ ಆ ಸಾಮಾಜಿಕ ಕಳಕಳ ಉದ್ದೇಶ ಇದೆಯಲ್ಲ, ಅದು ಜನಕ್ಕೆ ತಲುಪಬೇಕು. ಜನಕ್ಕೆ ತಲುಪಿದ್ರೆ 100ಕ್ಕೆ 10% ಆದರೂ ಮೊಬೈಲಿಂದ ದೂರ ಇರ್ತಾರೆ. ಮೊಬೈಲಿಂದ ನಾನಾ ಕಾಯಿಲೆಗಳು ಬರ್ತಾ ಇದೆ. ದಯವಿಟ್ಟು ಮೊಬೈಲನ್ನು ಆದಷ್ಟು ಕಮ್ಮಿ ಮಾಡಿ ಜಾಸ್ತಿ ಕನ್ನಡ ಪುಸ್ತಕಗಳನ್ನು ಓದಿ, ಸಾಧ್ಯವಾದರೆ ನೀವು ನಮ್ಮ ಸಿನಿಮಾನ ಬಂದು ನೋಡಿ. ನಿಮ್ಮ ಮನೆಯಲ್ಲಿ ನಡೆಯುವಂಥ ಕತೆ, ನಿಮ್ಮ ಕುಟುಂಬದಲ್ಲಿ ನಡೆಯುವಂಥ ಕತೆ 100% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ. ಕಂಪ್ಲೇಂಟ್ ಮಾಡಲ್ಲ ಅಂತಲ್ಲ, ಕಮ್ಮಿ ಮಾಡೋಣ ಅಂತ, ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ, ಟಿವಿ ಫೋನು ಎಲ್ಲ ಕಮ್ಮಿ ಮಾಡೋಣ ಅಂತ ಹೇಳ್ತೀನಿ. ಓದ್ಕೋತೀನಿ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಓದಬೇಕು. ಆಮೇಲೆ ಆಚೆ ಆಟ ಆಡ್ತೀನಿ ಫ್ರೆಂಡ್ಸ್ ಜೊತೆ ಎಲ್ಲ. ಗುಡ್ ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮೊಬೈಲ್ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಒಂದು 8 hours ಆದ್ರೂ ನೋಡ್ತಾರೆ ಅವರು ಮೊಬೈಲ್ನ. ಅದಕ್ಕೆ ಕಮ್ಮಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇವರು ಕಲಾವಿದರು. ಸೊ ಇಲ್ಲಿ ಬಂದಮೇಲೆ ಇವ್ರನ್ನ ನಾವು ಮೀಟ್ ಮಾಡಿದ್ವಿ. ಮೂವಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪರ್ಫಾರ್ಮ್ ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಹೇಳಬೇಕಾದ್ರೆ ಸಕ್ಕದಾಗಿದೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಒಂದು ಮೊಬೈಲ್ ಬಗ್ಗೆ ಯಾರು ಬಳಸಬೇಕು, ಯಾರು ಬಳಸಬಾರ್ದು, ಮತ್ತು ಏನು ನೆಗೆಟಿವ್ ಇದೆ ಆ ಒಂದು ಬೇಸ್ ಮೇಲೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ಕೆಲವೊಂದು ಸಿನಿಮಾ ನೋಡಿದ್ರೆ ಅಂತಿಲ್ವಲ್ಲ, ಎಲ್ಲಿ ಬೋರ್ ಆಗುತ್ತೆ ಆ ಥರದ್ದೇನಿಲ್ಲ. ಸ್ಟಾರ್ಟಿಂಗಿಂದ ಕೊನೆವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಸಹ ನಿಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ಇರಲಿ. ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನು ಕೊಡಿ. ಥ್ಯಾಂಕ್ ಯು. ನನ್ನ ಕನಸು ನಾನು ಮಾಡಿದೆ. ಬಟ್ ಜನ ಎಲ್ಲ ಅದನ್ನು ಒಪ್ಕೋಬೇಕು. ಜನ ಎಲ್ಲ ಅದನ್ನು ಒಪ್ಕೊಂಡು ಖುಷಿ ಪಟ್ಟರೆ ನಮ್ಗೆ ಅದೇ ಆನಂದ. ಸಮಾಜಕ್ಕೆ ಒಂದು ಮೆಸೇಜು, ಒಂದು ಸಂದೇಶ ಕೊಡಬೇಕು. ಸುಮ್ಮನೆ ಮಾಮೂಲಿ ಕಂಟೆಂಟ್ ಇಟ್ಕೊಂಡು ಮಾಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಣ್ಣ ಮೆಸೇಜ್ ಕೊಡೋಣ ಇಂಡಸ್ಟ್ರಿಗೆ. ಈ ಮೊಬೈಲ್ ಬಗ್ಗೆ ಯಾರೂ ಜಾಸ್ತಿ ಸಿನಿಮಾ ಮಾಡಿಲ್ಲ ನಾನು ತಿಳಿದಿರೋ ಥರ. ಅದಕ್ಕೆ ಮೊಬೈಲ್ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡಿದೆ. ಈಗ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ ಅಂತಾರೆ. ಇದನ್ನೇ ಒಂದು 10 ಜನ ಹೊರಗಡೆಗೆ ಎಲ್ಲ ಗೊತ್ತಾದರೆ ಇನ್ನೊಂದಷ್ಟು ಜನ ಬಂದು ಸಿನಿಮಾ ನೋಡ್ಬೋದು. ಹೌದು, ನೆಕ್ಸ್ಟ್ ಪ್ಲ್ಯಾನು ನಾನು ಪ್ರತಿ ಸ್ಕೂಲ್ಗೂ ಇದನ್ನು ತೋರಿಸಿ ಅಂದ್ಬಿಟ್ಟು ನಮ್ಮ ಚಂದ್ರಶೇಖರ್ ಕಂಬಾರು ಸಾಹೇಬ್ರು ಹೇಳಿದ್ದಾರೆ. ಚಂದ್ರಶೇಖರ್ ಕಂಬಾರು ಸಿನಿಮಾ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಪ್ರತಿಯೊಂದು ಸ್ಕೂಲ್ಗೂ ತೋರಿಸಿ ಮಕ್ಕಳು ಮತ್ತು ಪೇರೆಂಟ್ಸ್ ಎಲ್ಲ ನೋಡೋವಂಥ ಸಿನಿಮಾ ಇದು ಅಂತ ಹೇಳಿದ್ದಾರೆ. ಹೌದು ಮೇಡಮ್, ಇದು ಇನ್ನೊಂದಷ್ಟು ದಿನ ಹೋದ್ಮೇಲೆ ನಾನು ಎಲ್ಲ ಪ್ರತಿಯೊಂದು ಸ್ಕೂಲ್ಗೂ ತೋರಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿದೆ. ಜೊತೆಗೆ ನಾನು ಈ ಮೂವಿನಲ್ಲಿ ನೋಡಿ ಮಗು ಸಾಯ್ತಲ್ಲ ಸೂಸೈಡ್ ಮಾಡ್ಕೊಂಡು ಮೊಬೈಲ್ಗೋಸ್ಕರ, ಅದ್ರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ನಾನು ಹೊಗಳ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ನವೇಡೇಸ್ ಇವಾಗ ನಾವು ಮೊಬೈಲ್ ಇದೆ ಬದುಕೋಕ್ಕಾಗಲ್ಲ. ಒಳ್ಳೇದಕ್ಕೂ ಬೇಕು, ಕೆಟ್ಟದಕ್ಕೂ ಬೇಕು. ಎರಡಕ್ಕೂ ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ಬೇಕಾಗುತ್ತೆ. ನೋಡಿ, ಗೊತ್ತಿಲ್ಲದೆ ಯಾವ್ಯಾವ ಥರನೂ ಯೂಸ್ ಮಾಡಿದಾಗ ಅದು ಮಿಸ್ಯೂಸ್ ಆಗುತ್ತೆ. ಜೊತೆಗೆ ನಾನೀಗ ಹೇಳಬೇಕು ಅಂದರೆ, ಈಗ ನಾನು ಬಂದಿದ್ದೆ ಮೊಬೈಲಿಂದ. ನಾನು ಟಿಕ್ಟಾಕಿಂದ ಸ್ಟಾರ್ಟ್ ಆಗಿ ನನ್ನ ಜರ್ನಿ ಇವಾಗ ಬೆಳ್ಳಿತೆರೆಗೆ ಬಂತು. ಸೊ ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಕೆಟ್ಟದ್ದು ಜಾಸ್ತಿ ಇರುತ್ತೆ, ಒಳ್ಳೇದು ತುಂಬ ಕಮ್ಮಿ ಇರುತ್ತೆ. ಬಟ್ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು. ಯಾವ್ದು ಒಳ್ಳೇದು ಅದು ತೊಗೋಬೇಕು, ಕೆಟ್ಟದನ್ನು ಬಿಡಬೇಕು. ಅದರಿಂದ ಸೂಪರ್ ಮೂವಿ. ನಾನು ನಂದು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಕಾಂಟೆಂಟ್ ಹೆಂಗಿದೆ ಅಂದರೆ ಎಲ್ಲರಿಗೂ ರೀಚ್ ಆಗುತ್ತೆ. ಎಲ್ಲರ ಮನೆಯೂ ನಡೀತಾ ಇದೆ. ಎಲ್ಲರೂ ಮೊಬೈಲಿಂದ ಇರೋಕ್ಕೆ ಆಗಲ್ಲ. ಒಂದು ಭಿಕ್ಷುಕ ಕೂಡ ಮೊಬೈಲಿಂದ ಇರೋಕ್ಕಾಗಲ್ಲ. ಈ ಕಾಲ ಹಂಗಾಗಿದೆ. ಸೊ ಅದರಿಂದ ನನಗೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಸೊ ಎನಿವೆ ಥ್ಯಾಂಕ್ ಯು. ನಮಗೆ ಭಾಳ ಇಷ್ಟ ಆಯಿತು ಸಿನಿಮಾ. ಇವತ್ತು ಸರ್ವಾಂತರ್ಯಾಮಿ ಅನ್ನೋ ಸಿನಿಮಾ ನೋಡಿದಾಗ ಬಹಳ ಖುಷಿ ಆಯಿತು. ನಾನು ಇದನ್ನು ಮುಂಚೆನೂ ನೋಡಿದ್ದೆ, ಇದು 2ನೇ ಸರಿ ನೋಡ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ. ಮುಂಚೆ ಯಾರ ಜೊತೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ಕಂಬಾರರು, ಡೈರೆಕ್ಟರ್ ಶಶಾಂಕ್ ಸರ್, ವೀರಕಪುತ್ರ ಶ್ರೀನಿವಾಸ್ ಅವರು, ಇನ್ನೂ ದೊಡ್ಡ ವ್ಯಕ್ತಿಗಳೆಲ್ಲ ಕರೆದು ಒಂದು ಶೋ ಕೊಟ್ಟಾಗ ಅವರೆಲ್ಲ ಸಿನಿಮಾ ನೋಡಿ ತುಂಬ ಒಳ್ಳೆ ಮಾತುಗಳು, ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಅವತ್ತು ನಮಗೂ ಕೂಡ ಈ ಸಿನಿಮಾ ನೋಡಿದಾಗ ಭಾಳ ಇಷ್ಟ ಆಯಿತು. 2ನೇ ಬಾರಿ ಯಾಕೆ ನೋಡ್ತಿದ್ದೀನಿ ಅಂದರೆ, ಇವತ್ತು ಪ್ರೇಕ್ಷಕರ ಜೊತೆ ನೋಡೋಣ ಅನ್ನಿಸ್ತು ನನಗೆ.
ಪ್ರೇಕ್ಷಕರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ ಒಬ್ಬ ಡೈರೆಕ್ಟರ್ ಆಗಿ ಬಂದೆ ಇವತ್ತು. ಬಟ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಒಳ್ಳೆ ರಿಯಾಕ್ಷನ್ ಸಿಗ್ತಾ ಇದೆ. ತುಂಬ ನಾರ್ಮಲ್ ಸ್ಮಾಲ್ ಕಂಟೆಂಟ್ನ ಇಟ್ಕೊಂಡು ತುಂಬ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ತುಂಬ ಅದ್ಭುತವಾದಂಥ ಒಂದು ಮೇಕಿಂಗು, ತುಂಬ ಒಳ್ಳೆ ಒಂದು ಸಂಭಾಷಣೆ, ಎಲ್ಲರ ಮನೆಯಲ್ಲೂ ನಡೆಯುವಂಥ ಕತೆ ಅಂತ ಅನ್ನಿಸ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಈ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗೋ ರೀತಿ ಇದೆಯಲ್ಲ ಒಂದು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ಹೊಸ ನಿರ್ದೇಶಕರು ರಂಗಸ್ವಾಮಿ ಕಪ್ಪನಿಪಾಳ್ಯ ತುಂಬ ಅದ್ಭುತವಾಗಿ ನಿರ್ದೇಶನ, ಸಾಹಿತ್ಯ, ಸಂಭಾಷಣೆ ಪೃಥ್ವಿರಾಜು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಆಟೋ ನಾಗರಾಜ್ ಬಗ್ಗೆ ಹೇಳಲೇಬೇಕು. ತುಂಬ ಪರ್ಫಾರ್ಮೆನ್ಸ್ ವೈಸಲ್ಲಿ ಅದ್ಭುತವಾದಂಥ ಕಲಾವಿದ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಟೋ ನಾಗರಾಜು. ಎಲ್ಲೋ ಮನ್ಸಿಗೆ ನಾಟುತ್ತೆ ಕೆಲವು ಸನ್ನಿವೇಶಗಳು, ನೋಡ್ತಾ ನೋಡ್ತಾ ಅದು ಇನ್ನೊಂದ್ಸರಿ ನೋಡಬೇಕು ಅನ್ನೋವಂಥ ಒಂದು ಭಾವನೆ ಬರುತ್ತೆ. ತುಂಬ ಜನ ಹೊಸ ಕಲಾವಿದರು ಈ ತಂಡದಲ್ಲಿದ್ದಾರೆ. ಎಲ್ಲರೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನನಗೆ ಖುಷಿ ಕೊಟ್ಟಿದ್ದೇನೆಂದರೆ ಒಂದು ಸ್ಮಾಲ್ ಸ್ಕೇಲ್ ಬಜೆಟಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾ. ಖಂಡಿತ ಒಳ್ಳೆ ವಿಷಯ ತಗೋಬೇಕು, ಕೆಟ್ಟದ್ದು ಬಿಡಲೇಬೇಕು. ಇದು ನಮ್ಮ ದೊಡ್ಡವರು ಕೂಡ ಹೇಳ್ಕೊಡ್ತಾ ಇದ್ದಿದ್ದು ಅದೇ ವಿಷಯ. ಯಾವುದೇ ಒಂದು ಏನೇ ಒಂದು ವಿಷಯ ಬಂದ್ರೂ ಅದ್ರಲ್ಲಿ ಒಳ್ಳೆಯದನ್ನು ತೊಗೊಳ್ರಪ್ಪ, ಕೆಟ್ಟದನ್ನು ಬಿಟ್ಬಿಡಿ. ಒಬ್ಬ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವನಾಗಿರೋಕ್ಕೆ ಸಾಧ್ಯ ಇಲ್ಲ, ಅವನು ಕೆಟ್ಟವನಾಗ್ತಾನೆ ಕೆಲವ್ರಿಗೆ. ಅವನ ಹತ್ರ ಒಳ್ಳೇದೇನಿದೆ ಅದನ್ನೇ ತೊಗೋಬೇಕು. ಹಾಗೆ ಒಂದು ಇನ್ಸ್ಟ್ರೂಮೆಂಟ್ ಬಂದಿದೆ ಮೊಬೈಲ್, ಅದರಲ್ಲಿ ಒಳ್ಳೇದೇನಿದೆ ಅದನ್ನು ತೊಗೊಳ್ಳಿ, ಕೆಟ್ಟದನ್ನು ಬಿಟ್ಬಿಡಿ. ಸೊ ನಾವು ಆ ಥರನೇ ಎಲ್ಲವನ್ನು ತೊಗೋಬೇಕಾಗುತ್ತೆ. ಕೆಟ್ಟದಿದೆ ಅಂತ ನಾವು ಅದನ್ನು ಪೂರ್ತಿ ಬಿಡೋಕ್ಕಾಗಲ್ಲ. ಒಳ್ಳೆಯದು ಇದೆ ಅದರಲ್ಲಿ, ಅದನ್ನು ತೊಗೊಳ್ಳೋಣ. ಆ ಒಳ್ಳೇದೇನಿದೆ, ಯಾವ ಥರ ಇದೆ, ಅದನ್ನು ಹೆಂಗೆ ತೊಗೋಬೇಕು, ಆ ಥರ ಒಂದು ಒಳ್ಳೆ ಮೆಸೇಜು ಸರ್ವಾಂತರ್ಯಾಮಿಯಲ್ಲಿ ಹೇಳಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಇಷ್ಟ ಆಗುತ್ತೆ. ನೋಡಿದ್ರೆ ನಿಮ್ಮ ಪೈಸಾ ವಸೂಲ್. ನಿಮಗೆ ಏನೇನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಒಂದು ಕಾಮಿಡಿ ಇದೆ, ಒಂದು ಥ್ರಿಲ್ಲರ್ ಇದೆ. ನೋಡಿ, ಒಂದು ಒಳ್ಳೆ ಸ್ಮಾಲ್ ಕಂಟೆಂಟು, ಒಂದು ಎಮೋಷನ್ಸ್ ಇದೆ, ಎಂಟೈರ್ ಫ್ಯಾಮಿಲಿ ಎಮೋಷನ್ಸ್ ಇದೆ. ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ನೀಟ್ ಸಂದೇಶ ಇಟ್ಕೊಂಡು ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.